ಎಲ್ಲರಿಗೂ ನಮಸ್ಕಾರ. 5ನೇ ತರಗತಿಯ ನನ್ನ ಪ್ರೀತಿಯ ಪುಟಾಣಿಗಳಿಗೆ ಗಣಿತ ಪಾಠಕ್ಕೆ ಸ್ವಾಗತ. ಹೇಗಿದ್ದೀರಿ? ತುಂಬ ದಿವಸಗಳಾಯಿತು ನಾವು ಪರಸ್ಪರ ನೋಡದೆ. ಚೆನ್ನಾಗಿದ್ದೀರಲ್ವಾ? ಸರಿ, ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೀರಲ್ವಾ? ಪುಸ್ತಕ, ಪೆನ್ನು, ಪೆನ್ಸಿಲು, ಸ್ಕೇಲು, ಕಂಪಾಸ್ ಪೆಟ್ಟಿಗೆ ಇದೆಲ್ಲ ನಿಮ್ಮ ಕೈಯಲ್ಲಿರಬಹುದು. ಎಲ್ಲವನ್ನು ತೆಗೆದು ತಯಾರಾಗಿದ್ದೀರಲ್ಲವೇ? ಇಲ್ಲದಿದ್ದರೆ ಬೇಗ ಓಡಿ ಹೋಗಿ ತಗೊಂಡು ಬನ್ನಿ. ಗಣಿತ ಪಾಠ ಆಗುವಾಗ ಇದೆಲ್ಲ ಬಹಳ ಅಗತ್ಯ ಅಲ್ವಾ? ಹೌದು. ಈಗ ನಾವು ಹೊಸ ಪಾಠಕ್ಕೆ ಹೋಗೋಣ. ಯಾವುದದು ಹೊಸ ಪಾಠ? ಈಗ ತಾನೇ ಕಳೆದ ಪಾಠ ಮುಗಿಯಿತು. ಇನ್ನು ಬರುವಂಥ ಹೊಸ ಪಾಠ 4ನೇದು ಗೊತ್ತಿರ್ಬೋದಲ್ವಾ? ವೃತ್ತಗಳು. ಸರಿ, ಈಗ ನಾನು ನಿಮಗೆ ಕೆಲವು ವಸ್ತುಗಳನ್ನು ತೋರಿಸ್ತೇನೆ. ನಿಮಗೆ ಬಹಳ ಪರಿಚಯವಿರುವಂಥ ವಸ್ತುಗಳೇ. ಅದೇನು ಅಂತ ಗಟ್ಟಿಯಾಗಿ ಹೇಳಬೇಕು. ಸರಿಯಾ? ರೆಡಿ? ಏನಿದು? ಗ್ಲಾಸ್ ಅಲ್ವಾ? ವೆರಿ ಗುಡ್. ಇದು ನಿಮ್ಮೆಲ್ಲರ ಮನೆಯಲ್ಲಿದೆ, ಪ್ಲೇಟ್. ಅಪ್ಪ ತಿಂಡಿ ತಂದಾಗ ಇಂಥ ಪ್ಲೇಟ್ಗಳಲ್ಲಿ ಹಾಕಿ ತಿಂತೇವೆ ಅಲ್ವಾ? ಎಲ್ರಿಗೂ ಪರಿಚಯ ಇದೆ. ಇದು ಬಟ್ಟಲು. ನೀವು ಊಟ ಮಾಡುವಂಥ ಬಟ್ಟಲಲ್ವಾ? ಈಗ ನಾನು ಕೆಲವು ವಸ್ತುಗಳನ್ನು ತೋರಿಸಿದ್ದೇನೆ ನಿಮಗೆ. ಇದರಿಂದ ಏನು ಪ್ರಯೋಜನ ನಿಮಗೆ ಅಂತ ಗೊತ್ತು. ಅಯ್ಯೋ, ಟೀಚರ್ ಏನಪ್ಪ ಕೇಳ್ತಾ ಇದ್ದಾರೆ ಅಂತ ಅನಿಸ್ತಿರ್ಬೋದು. ಊಟ ಮಾಡೋದು ಹೇಗೆ, ಕಾಫಿ ಕುಡಿಯೋದು ಹೇಗೆ, ಹೌದಲ್ವಾ? ಬಟ್ಟಲು ಬೇಕು, ಪ್ಲೇಟ್ ಬೇಕು, ಕಾಫಿ ಕುಡಿಬೇಕಿದ್ರೆ ಗ್ಲಾಸ್ ಬೇಕು. ಇದೆಲ್ಲ ನಿಮ್ಮ ಮನೆಯಲ್ಲಿರುವಂಥ ವಸ್ತುಗಳು. ಇನ್ನೂ ಕೆಲವು ವಸ್ತುಗಳನ್ನು ತೋರಿಸ್ತೇನೆ. ಏನಿದು? ಆಟದ ಕಾರು. ಈ ಆಟದ ಕಾರಿನಲ್ಲಿ ನೀವು ಬಹಳ ಇಷ್ಟಪಡುವಂಥ ಭಾಗ ಯಾವುದು ಹೇಳ್ಬೋದಾ? ಯಾರೋ ಒಬ್ರು ಹೇಳಿದ್ರು, ಇದು ಹೋಗ್ಬೇಕಿದ್ರೆ ಚಕ್ರ ಬೇಕಲ್ವಾ? ಈ ಚಕ್ರ ಇಷ್ಟ. ಅದು ಹೋಗುದನ್ನೇ ನಾವು ನೋಡ್ತಾ ಇರ್ತೇವೆ. ಇನ್ನೊಂದು ಗಾಡಿ ತೋರಿಸ್ತೇನೆ. ನೋಡಿಲ್ಲಿ ಕಾಣಿಸ್ತದಾ? ಬಹಳ ಚೆನ್ನಾಗಿದೆ ಅಲ್ವಾ? ನಿಮ್ಮಂಥ ಮಕ್ಕಳು ಆಟ ಆಡುವಂತಹ ಒಂದು ಚಂದದ ಗಾಡಿ ನೋಡಿ. ಇದರಲ್ಲಿ ನಿಮಗೆ ಎದ್ದು ಕಾಣುವಂಥ ಭಾಗ ಯಾವುದು? ಹೌದು, ಚಕ್ರಗಳು. ಕಪ್ಪು ಬಣ್ಣದಲ್ಲಿ ಉರುಟಾದ ಹಳದಿ ಚಕ್ರ ನೋಡಿ, ಎಂಥ ಚಂದ ಇದೆ ಅಲ್ವಾ? ಈಗ ನೀವೊಂದು ಕೆಲಸ ಮಾಡ್ತೀರಾ? ಅಮ್ಮನ ಹತ್ರ ಕೇಳಿ ಒಳಗಿನಿಂದ ಒಂದು ಗ್ಲಾಸು, ಒಂದು ತಟ್ಟೆ ಅಥವಾ ಪ್ಲೇಟ್ ಅಥವಾ ಬುತ್ತಿ, ಒಂದು ಸಣ್ಣ ಬಟ್ಟಲು, ಹಾಗೆ ಒಂದು 2-3 ವಸ್ತುಗಳನ್ನು ತಗೊಂಡು ಬರ್ತೀರಾ? ನೋಡಿ, ಈ ಗ್ಲಾಸನ್ನು ಉಪಯೋಗಿಸ್ಕೊಂಡು ಬೇರೆ ಏನು ಮಾಡ್ಬೋದು? ಕಾಫಿ ಕುಡಿಬೋದು ಅಲ್ಲದೆ. ವೆರಿ ಗುಡ್. ಏನು ಮಾಡ್ಬೋದು? ಚಿತ್ರ ಮಾಡ್ಬೋದಲ್ವಾ? ಗ್ಲಾಸನ್ನು ಹೀಗಿಟ್ಕೊಂಡು ಗ್ಲಾಸಿನ ಚಿತ್ರ ಮಾಡ್ಬೋದು. ಅದಲ್ಲದೆ ಗ್ಲಾಸನ್ನು ಉಪಯೋಗಿಸಿಕೊಂಡು ಏನು ಮಾಡ್ಬೋದು? ನಮಗೆ
ಉರುಟು ಹಾಕಬಹುದು. ಬಟ್ಟಲು ಉಪಯೋಗಿಸ್ಕೊಂಡು ಉರುಟು ಹಾಕ್ಬೋದಲ್ಲ? ಸರಿ, ವೆರಿ ಗುಡ್. ಹಾಗಿದ್ರೆ ನೀವೊಂದು ಕೆಲಸ ಮಾಡಿ, ನಿಮ್ಮ ಪುಸ್ತಕ ಪೆನ್ಸಿಲೆಲ್ಲ ತೆಗೆದು ತಯಾರಾಗಿದ್ದೀರಲ್ಲ? ಸರಿ, ಗ್ಲಾಸ್ ತಗೊಳ್ಳಿ ನೋಡೋಣ. ಈ ಗ್ಲಾಸನ್ನು ಪುಸ್ತಕದ ಮೇಲೆ ಹೀಗೆ ಇರಿಸಿ ಒಂದು ಉರುಟು ಹಾಕಿ ನೋಡೋಣ. ಹಾಕಿದ್ರಾ? ವೆರಿ ಗುಡ್. ಅದೇ ರೀತಿ ಪ್ಲೇಟು ಅಥವಾ ತಟ್ಟೆ, ಬುತ್ತಿ ಮುಚ್ಚಳ, ಬುತ್ತಿ, ಬೇರೆ ಯಾವುದಾದ್ರೂ ಉರುಟಾದ ಪಾತ್ರೆಯನ್ನು ತೆಗೆದುಕೊಂಡು ಅದರಲ್ಲೊಂದು ವೃತ್ತ ಹಾಕಿ ನೋಡೋಣ. ಹಾಕಿದ್ರಾ? ಸರಿ. ಈಗ ಎಷ್ಟು ಉರುಟು ಹಾಕಿದ್ದೀರಿ ನೀವು? ಗ್ಲಾಸು, ತಟ್ಟೆ, ಬುತ್ತಿ ಮುಚ್ಚಳ, ಹಾಗೆ 2-3 ಉರುಟುಗಳನ್ನು ಹಾಕಿರ್ಬೋದಲ್ವಾ? ಈಗ ನಿಮಗೆ ಸಿಕ್ಕಿದ ಆಕೃತಿ ಯಾವುದು? 2-3 ಆಕೃತಿಗಳು ಸಿಕ್ಕಿದವಲ್ಲ? ಯಾವ ಆಕೃತಿ ಅದು? ನೀವು ಕಲ್ತಿದ್ದೀರಿ. ವೆರಿ ಗುಡ್. ಏನು? ವೃತ್ತಗಳು. ವೃತ್ತಗಳು ಹೇಗಿವೆ? ಉರುಟಾಗಿವೆ. ನಿಮಗೆ ವ್ಯತ್ಯಸ್ತ ಗಾತ್ರದ ವೃತ್ತಗಳು ಸಿಕ್ಕಿವೆ. ನಾನು ಅದೇ ರೀತಿ ನಿಮ್ಮ ಹಾಗೆ ಗ್ಲಾಸು, ಪ್ಲೇಟ್, ಬಟ್ಟಲನ್ನು ಉಪಯೋಗಿಸಿಕೊಂಡು ವೃತ್ತ ಹಾಕಿದೆ. ಹಾಕಿ ಅದನ್ನು ಕತ್ತರಿಸಿ ತೆಗೆದುದನ್ನು ತೋರಿಸ್ತೇನೆ ನೋಡಿ. ಇಲ್ಲಿ ನೋಡಿ, ಇದು ನಾನು ಈ ಗ್ಲಾಸನ್ನು ಉಪಯೋಗಿಸಿ ವೃತ್ತವನ್ನು ರಚಿಸಿ ಕತ್ತರಿಸಿ ತೆಗೆದಂತಹ ಒಂದು ವೃತ್ತ. ಕಾಣ್ತದಾ ಈ ವೃತ್ತಾಕೃತಿಯನ್ನು? ಈ ಪ್ಲೇಟನ್ನು ಉಪಯೋಗಿಸಿಕೊಂಡು ಇನ್ನೊಂದು ವೃತ್ತವನ್ನು ರಚಿಸಿದೆ. ಇಲ್ಲಿ ನೋಡಿ, ಕಾಣಿಸ್ತದಾ? ನೋಡಿ ಇಲ್ಲಿ ಸರಿಯಾಗಿದೆಯಾ ಅಂತ ನೋಡಿ. ಕಾಣಿಸ್ತದಾ? ವೆರಿ ಗುಡ್. ಅದೇ ರೀತಿ ಈ ಬಟ್ಟಲನ್ನು ಉಪಯೋಗಿಸಿಕೊಂಡು ವೃತ್ತವನ್ನು ರಚಿಸಿ ಕತ್ತರಿಸಿ ತೆಗೆದುದಾಗಿದೆ ಈ ವೃತ್ತಾಕೃತಿ. ನೋಡಿ, ಇದೇ ಅಳತೆಯಲ್ಲಿ ವೃತ್ತವನ್ನು ರಚಿಸಿದ್ದು ನೋಡಿ. ವೃತ್ತವನ್ನು ರಚಿಸಿದ್ದು ನೋಡಿ. ಬಟ್ಟಲನ್ನು ಇರಿಸಿ ಮೊದಲು ಪೆನ್ಸಿಲಲ್ಲಿ ಮಾರ್ಕ್ ಮಾಡಿ ನಂತರ ಕತ್ತರಿಸಿ ತೆಗೆದಂತಹ ವೃತ್ತವಾಗಿದೆ ಇದು. ನೋಡಿ, ಈಗ ಇಲ್ಲಿ ನೋಡಿ, ನಮಗೀಗ 3 ವ್ಯತ್ಯಸ್ತ ಗಾತ್ರದ ವೃತ್ತಗಳು ಸಿಕ್ಕಿದವು. ಚಿಕ್ಕದು, ಸಾಧಾರಣ, ದೊಡ್ಡ ವೃತ್ತ. ಇದು ನಾವು ಗ್ಲಾಸು, ಪ್ಲೇಟ್, ಬಟ್ಟಲನ್ನು ಉಪಯೋಗಿಸಿಕೊಂಡು ರಚಿಸಿದಂತಹ ವೃತ್ತಾಕೃತಿ. ಒಂದೇ ರೀತಿಯಾಗಿದೆಯಾ ನೋಡಿ? ಇಲ್ಲ, ವ್ಯತ್ಯಸ್ತ ಗಾತ್ರದವುಗಳಾಗಿವೆ. ಹೀಗೆ ಬೇರೆ ಯಾವುದನ್ನೆಲ್ಲ ಉಪಯೋಗಿಸ್ಕೊಂಡು ನಮಗೆ ವೃತ್ತವನ್ನು ರಚಿಸ್ಬೋದು? ಏನೋ ಬಳೆ ಅಲ್ವಾ? ಅಮ್ಮನ ಬಳೆ ಉಪಯೋಗಿಸ್ಕೊಂಡು ನಿಮಗೆ ವೃತ್ತವನ್ನು ರಚಿಸ್ಬೋದು. ಮಾಡ್ತೀರಲ್ವಾ? ಬಳೆ ಉಪಯೋಗಿಸ್ಕೊಂಡು ವೃತ್ತವನ್ನು ಮಾಡಿ, ಗ್ಲಾಸ್ ಉಪಯೋಗಿಸ್ಕೊಂಡು ವೃತ್ತವನ್ನು ಮಾಡ್ಬೋದು. ಅದಲ್ಲದೆ ವೃತ್ತಾಕೃತಿಯ ಹಲವಾರು ವಸ್ತುಗಳನ್ನು ನೀವು ನೋಡಿರ್ಬೋದು. ಅದು ಯಾವುದು ಅಂತ ಒಮ್ಮೆ ಪಟ್ಟಿ ಮಾಡ್ಬೋದಾ? ಇದೀಗ ಒಂದು ವೃತ್ತಾಕೃತಿಯ ವಸ್ತು. ಇದು ನಾವು ಪ್ಲೇಟನ್ನು ಉಪಯೋಗಿಸಿಕೊಂಡು ಮಾಡಿದಂತಹ ವೃತ್ತ. ಅದಲ್ಲದೆ ನಮಗೆ ಬೇರೆ ರೀತಿಯಲ್ಲಿ ವೃತ್ತವನ್ನು ಮಾಡಬಹುದಾ? ಕಾಗದದ ತುಂಡುಗಳನ್ನು ಉಪಯೋಗಿಸಿಕೊಂಡು ಮಾಡ್ಬೋದಾ? ನಾವೊಮ್ಮೆ ಪ್ರಯತ್ನ ಮಾಡೋಣ. ನಾನೀಗ ನಿಮಗೆ ಕಾಗದದ ತುಂಡುಗಳನ್ನು ಅಥವಾ ಆಯತಾಕೃತಿಯ ಕಾಗದದ ತುಂಡುಗಳನ್ನು ಉಪಯೋಗಿಸಿಕೊಂಡು ಒಂದು ವೃತ್ತವನ್ನು ಹೇಗೆ ರಚನೆ ಮಾಡುವುದು ನೋಡೋಣ. ನೀವೇನು ಮಾಡಬೇಕು ಅಂದರೆ, ನಿಮ್ಮ ಮನೆಯಲ್ಲಿರುವಂತಹ ಸ್ವಲ್ಪ ದಪ್ಪದ ಕಾಗದಗಳನ್ನು, ಅಂದರೆ ಮದುವೆ ಕಾಗದ ಅಥವಾ ಕ್ಯಾಲೆಂಡರ್, ಇಂತಹ ದಪ್ಪದ ಕಾಗದಗಳನ್ನು ಉಪಯೋಗಿಸಬೇಕು. ಅದನ್ನು ಉಪಯೋಗಿಸಿಕೊಂಡು ನಿಮಗೆ ಒಂದು ಆಕೃತಿಯನ್ನು ಮಾಡಲು ನಾನೀಗ ಕಲಿಸ್ತೇನೆ. ರೆಡಿಯಾ? ಸರಿ, ನೋಡೀಗ ಇದೊಂದು ಆಯತಾಕೃತಿಯ ತುಂಡು. ಈ ತುಂಡನ್ನು ಉಪಯೋಗಿಸಿಕೊಂಡು ನಾನು ಹೇಗೆ ಮಾಡ್ತೇನೋ ಹಾಗೆ ನೀವು ಮಾಡಬೇಕು. ತಯಾರಾಗಿದ್ದೀರಲ್ವಾ? ಇದನ್ನು ನಾವು ಹೀಗೆ ಎರಡಾಗಿ ಮಡಚಬೇಕು. ನೋಡಿಕೊಳ್ಳಿ ಸರಿಯಾಗಿ. ಉದ್ದಕ್ಕಲ್ಲ, ಹೀಗೆ ಮಡಚುವುದಲ್ಲ,
ಹೀಗೆ ಮಡಚುವುದಲ್ಲ, ಅಡ್ಡಕ್ಕೆ ಹೀಗೆ ಮಡಚಬೇಕು, ಸರಿಯಾಗಿ ಮಡಚಬೇಕು. ಕಾಣಿಸ್ತದಾ? ನೋಡಿ, ಮಧ್ಯದಲ್ಲೊಂದು ಗೆರೆ ಕಾಣಿಸ್ತದಲ್ವಾ? ಇನ್ನು ಈ ಬದಿಯಿಂದಲೂ ಹೀಗೆ ಮಧ್ಯಕ್ಕೆ ತ್ರಿಕೋನಾಕೃತಿಯಲ್ಲಿ ಹೀಗೆ ಮಡಚಬೇಕು. ನೋಡಿಕೊಳ್ಳಿ, ಈ ರೀತಿಯಲ್ಲಿ ಮಡಚಿಕೊಳ್ಬೇಕು. ಕಾಣಿಸ್ತದಾ? ಇನ್ನು ಈ ಭಾಗ ಇದೆಯಲ್ಲ, ಅದೇ ಬದಿಯಿಂದ ನಾವು ಮಡಚಿದ ಭಾಗದಿಂದಲೇ ಈ ಬದಿಯನ್ನು ಮೇಲಕ್ಕೆ ಮಡಚಿಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಮೇಲಕ್ಕೆ ಮಡಚಿಕೊಳ್ಳಿ. ಮಡಚಿ ಆದ ಮೇಲೆ ಅದನ್ನು ಹಿಂಬದಿಗೆ ಮಡಚಿಕೊಳ್ಳಿ. ಆವಾಗ ನಿಮಗೆ ಈ ರೀತಿಯ ಆಕೃತಿ ಸಿಗ್ತದೆ. ಇಲ್ಲಿ ನೋಡಿ, ಇಲ್ಲೆರಡು ತೂತುಗಳು ನಿಮಗೆ ಕಾಣಿಸ್ಬೋದು ಈ ಬದಿಯಲ್ಲಿ. ಇನ್ನೊಂದು ಮಾಡಿ ತೋರಿಸ್ತೇನೆ, ಸರಿಯಾಗಿ ನೋಡಿಕೊಳ್ಳಿ. ಆಯತಾಕೃತಿಯ ಕಾಗದ ಮಧ್ಯಕ್ಕೆ ಮಡಚಿಕೊಳ್ಳಿ, ಚೆನ್ನಾಗಿ ಉಜ್ಜಿ ಸರಿಪಡಿಸಬೇಕು. ಬಿಡಿಸಿ ಇಲ್ಲಿಂದಲೂ ಈ ರೀತಿಯಾಗಿ ಮಡಚಿ ಸರಿಯಾಗಿ ಉಜ್ಜಿಕೊಳ್ಳಿ. ನಂತರ ಈ ಕೆಳಗಿನ ಬದಿಯನ್ನು ಮೇಲಕ್ಕೆ ಮಡಚಿ, ನಂತರ ಹಿಂಬದಿಗೆ ಹೀಗೆ ಮಡಚಿ. ಕಾಣಿಸ್ತದಲ್ಲ? ಅರ್ಥ ಆಯ್ತಲ್ಲ? ಇನ್ನೇನು ಮಾಡೋದಂದರೆ, ಈಗ ಎರಡು ಸಿಕ್ಕಿತ್ತು ನೋಡಿ. ಇವಾಗ ನಾವು ಇದನ್ನು ಇದರ ಒಳಗೆ ತುರುಕಿಸ್ಕೊಳ್ಬೇಕು. ಹೇಗೆ? ನಾವಾಗ ತೋರಿಸ್ತೇವೆ. ಇದರ ಮಧ್ಯದಲ್ಲೊಂದು ಭಾಗ ನೋಡಿ, ಈ ಭಾಗ ಕಾಣಿಸ್ತದಾ? ಇಲ್ಲಿ ಓಪನ್ ಇರುವಂಥ ಈ ಭಾಗ ಇದು. ಈ ಮೂಲೆ ಇರುವಂಥದ್ದಲ್ಲ, ಈಚೆ ಬದಿ. ಇದರೊಳಗೆ ಇದರ ಈ ಬದಿಯನ್ನು ಮೆಲ್ಲನೆ ಇದರ ಎಡೆಯಲ್ಲಿ ಹಾಕ್ಕೊಳ್ಬೇಕು. ನೋಡಿಕೊಳ್ಳಿ ಸರಿಯಾಗಿ. ನೋಡಿ, ಈ ರೀತಿಯಾಗಿ ಹಾಕ್ಕೊಂಡು ನೋಡಿ ಸರಿಯಾಗಿ ಅಲ್ಲಿ ಟೈಟ್ ಮಾಡಬೇಕು. ನೋಡಿ, ಕಾಣಿಸ್ತದಾ? ಈಗ ನಿಮಗೆ ಇಲ್ಲೊಂದು ಎಲ್ ಶೇಪ್ ಸಿಗ್ತದೆ. ಇಲ್ಲಿ ಇಷ್ಟು ಮಾತ್ರವೇ ನಿಮಗೆ ಕಾಣಿಸಲ್ಪಡುತ್ತದೆ. ಇನ್ನೊಂದು ಅದೇ ರೀತಿಯದ್ದು ನೋಡಿಕೊಳ್ಳಿ. ಈಗ ಇದರ ಎರಡರ ಎಡೆಯಲ್ಲಿ ಇದನ್ನು ನಾನು ತುರುಕಿಸ್ಕೊಳ್ತೇನೆ. ನೋಡಿ, ಇಲ್ಲಿ ಇದರ ಎಡೆಗೆ ಇದನ್ನು ಕೂಡ ನಾನು ಹಾಗೆ ಇಟ್ಟು ನೋಡಿ, ಈ ರೀತಿ ಬಂತಾ? ನೋಡಿ, ಇಲ್ಲಿ ಸಣ್ಣಕ್ಕೆ ಬೆಂಡಾಯಿತು. ಅದೇ ರೀತಿ ರಚಿಸಿದಂತಹ ಒಂದು ಆಕೃತಿ ನಿಮಗೀಗ ನಾನು ತೋರಿಸ್ತೇನೆ. ಇಲ್ಲಿ ನೋಡಿ, ಇಷ್ಟಾಯಿತು. ಹೀಗೆ ಮಾಡ್ತಾ ಬಂದಾಗ ಇಷ್ಟಾಯಿತು. ನೋಡಿ, ಇಲ್ಲಿ ರೌಂಡ್ ಶೇಪ್ ಬರೋದು ಕಾಣ್ತದೆ ನಿಮಗೆ, ವೃತ್ತಾಕೃತಿ ಕಾಣ್ತದ. ಹೀಗೆ ಫುಲ್ ಮಾಡುವಾಗ ನಮಗೊಂದು ವೃತ್ತಾಕೃತಿ ಸಿಗ್ತದೆ. ಹಳೆ ಕ್ಯಾಲೆಂಡರ್ನ ಉಪಯೋಗಿಸಿಕೊಂಡು ರಚಿಸಿದಂತಹ ಈ ಆಕೃತಿಯನ್ನು ನೋಡಿ, ಇನ್ನು ಕೊನೆಗೆ ಬಾಕಿ ಇಟ್ಟಿದ್ದೇನೆ, ಅದನ್ನು ಕೂಡ ಇಲ್ಲಿವರೆಗೆ ತಲುಪಿದಾಗ ಇದರ ಒಳಗೆ ಇದನ್ನು ಹೀಗೆ ಹಾಕ್ಕೊಳ್ಬೇಕು. ಇಲ್ಲಿ ನೋಡಿ, ಪೂರ್ತಿ ಆಯಿತು. ಕಾಣಿಸ್ತದಾ? ಇನ್ನೇನು ಮಾಡೋದು? ಈಗೊಂದು ವೃತ್ತಾಕೃತಿ ಸಿಕ್ಕಿತಲ್ಲ ನಮಗೆ. ನಾವು ಪೇಪರನ್ನು ಮಡಚಿ ನಿರ್ಮಿಸಿದಂತಹ ಒಂದು ವೃತ್ತಾಕೃತಿ ನೀವು ಮಾಡ್ಬೋದಲ್ಲ. ಇದರ ಉಪಯೋಗವೇನು? ಏನು ಮಾಡ್ಬೋದು? ವೆರಿ ಗುಡ್, ಯಾರಿಗೋ ಗೊತ್ತಾಯಿತು. ಇದೇನು ಫೋಟೋ ಫ್ರೇಮ್ ಆಗಿ ನಮಗೆ ಮನೆಯಲ್ಲಿ ಅಲಂಕರಿಸ್ಬೋದು. ನಿಮ್ಮ ಮನೆಯಲ್ಲಿರುವಂಥ ಹಳೆ ರಟ್ಟು ಅಥವಾ ಚಪ್ಪಲಿನ ಪೆಟ್ಟಿಗೆ ಇದು ಯಾವುದ್ರೂ ಇರ್ಬೋದಲ್ಲ, ಅದನ್ನು ತೆಗೆದುಕೊಂಡು ನೀವು ಮಾಡಿದ ವೃತ್ತ ಎಷ್ಟು ದೊಡ್ಡದಿದೆಯೋ ಆ ವೃತ್ತದ ಅಳತೆಗೆ ಅನುಸಾರವಾಗಿ ಕತ್ತರಿಸಿಕೊಳ್ಳಿ. ಕತ್ತರಿಸಿ ಆದ ಮೇಲೆ ನೋಡಿ, ನಾನೀಗ ಕತ್ತರಿಸಿದಂಥ ವೃತ್ತಾಕೃತಿ ಕಾಣುತ್ತದಾ? ಇಂಥ ವೃತ್ತಾಕೃತಿಗೆ ನೀವು ಬಿಡಿಸಿದ ಚಿತ್ರ ಅಥವಾ ನೀವು ಮಾಡಿದ ಯಾವುದೇ ಆರ್ಟ್ ವರ್ಕ್, ಹೂಗಳು ಯಾವುದೂ ಆಗ್ಬೋದು, ಅದನ್ನು ಅಂಟಿಸಿ. ನಾನೀಗ ಇಲ್ಲೊಂದು ಚಿತ್ರವನ್ನು ಅಂಟಿಸಿದ್ದೇನಷ್ಟೇ, ನಿಮಗೆ ತೋರಿಸಲಿಕ್ಕೆ ಮಾತ್ರ. ಹೀಗೆ ಅಂಟಿಸೋದು ಏನು ಬೇಡ. ನಿಮಗೆ ಇಷ್ಟವಿರೋ ನೀವು ಮಾಡಿದಂತಹ ಸುಂದರವಾದ ಚಿತ್ರ ಅಥವಾ ಹೂವಿನ ಎಸಳುಗಳನ್ನು, ಒಣಗಿದ ಎಲೆಗಳನ್ನೆಲ್ಲ ಅಂಟಿಸಿ ಮಾಡಿದಂಥ ಚಿತ್ರಗಳಿರ್ತಾವಲ್ಲ, ಅಂಥ ಚಿತ್ರಗಳನ್ನು ನೀವು ಮಾಡಿದಂಥ ಚಿತ್ರವನ್ನು ಅಂಟಿಸಿ ಆದ ಮೇಲೆ ಏನು ಮಾಡಬೇಕು? ನಮ್ಮ ಈ ಫೋಟೋ ಫ್ರೇಮನ್ನು ಅದರ ಮೇಲೆ ಹೀಗೆ ಇರಿಸಿ. ನೋಡಿದ್ರಾ? ಫೋಟೋ ಫ್ರೇಮಿನೊಳಗೆ ನೀವು ಬಿಡಿಸಿದಂಥ ಸುಂದರವಾದ ಚಿತ್ರವನ್ನು ಇರಿಸಿ, ಇಲ್ಲಿಗೊಂದು ನೂಲು ಕಟ್ಟಿ
ನಿಮ್ಮ ಗೋಡೆಯಲ್ಲಿ ತೂಗಾಡಿಸಿ, ಬಂದವರಿಗೆಲ್ಲರಿಗೂ ತೋರಿಸಿ, ಎಲ್ಲರಿಗೂ ತುಂಬ ಖುಷಿ ಆಗ್ತದೆ. ಮಾಡ್ತೀರಲ್ವಾ? ನೀವು ಮಾಡಿದಂತಹ ಈ ಫೋಟೋ ಫ್ರೇಮ್ನ ವಿಡಿಯೋವನ್ನು ಅಥವಾ ನೀವು ರಚಿಸಿದಂತಹ ಈ ಫೋಟೋ ಫ್ರೇಮಿನ ಫೋಟೋವನ್ನು ನಿಮ್ಮ ಅಧ್ಯಾಪಕರಿಗೆ ಕಳಿಸಿ, ಅಧ್ಯಾಪಕರ ಹತ್ರ ನನಗೆ ಕಳಿಸಲಿಕ್ಕೆ ಹೇಳಿ. ಆವಾಗ ಮುಂದಿನ ತರಗತಿಯಲ್ಲಿ ನೀವು ಕಳಿಸಿದಂತಹ ಈ ಫೋಟೋ ಫ್ರೇಮನ್ನು ನಾನು ಆನ್ಲೈನ್ ಕ್ಲಾಸಲ್ಲಿ ತೋರಿಸ್ತೇನೆ. ಜೊತೆಗೆ ನಿಮ್ಮ ಫೋಟೋ ಇರಲಿ, ನಿಮ್ಮ ಹೆಸರು, ತರಗತಿ, ಶಾಲೆ ಎಲ್ಲವೂ ಅದರಲ್ಲಿ ನಮೂದಿಸಿ. ರೆಡಿಯಾ? ವೆರಿ ಗುಡ್. ಈಗ ವೃತ್ತಾಕೃತಿಯ ಬಗ್ಗೆ ನಿಮಗೆ ಹೆಚ್ಚು ಮನದಟ್ಟಾಯ್ತಲ್ವಾ? ಈ ವೃತ್ತಾಕೃತಿಯಿಂದ ಹಲವಾರು ಪ್ರಯೋಜನಗಳಿವೆ. ಇಲ್ಲಿ ಮಾತ್ರ ಅಲ್ಲ, ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ ಯಂತ್ರಗಳೆಲ್ಲ ಯಾವ ರೀತಿ ತಿರುಗ್ತದೆ? ವೃತ್ತಾಕಾರವಾಗಿ ತಿರುಗ್ತದೆ. ಅವುಗಳೆಲ್ಲ ವೃತ್ತಾಕೃತಿಗಳಲ್ವಾ? ನಿಮ್ಮ ಮನೆಯಲ್ಲಿ ಹೊಲಿಯುವ ಮೆಷಿನ್ ಇರ್ಬೋದು, ಅದು ವೃತ್ತಾಕೃತಿ ಅಲ್ವಾ? ವಾಹನಗಳ ಚಕ್ರಗಳು. ಹಾಗಿದ್ರೆ ವೃತ್ತಾಕೃತಿಯಿಂದ ಹಲವಾರು ಪ್ರಯೋಜನಗಳಿವೆ. ಇವುಗಳನ್ನು ಉಪಯೋಗಿಸಿಕೊಂಡು ಹಲವಾರು ಯಂತ್ರಗಳು ಕಾರ್ಯನಿರ್ವಹಿಸ್ತವೆ. ಬಹಳ ಹಿಂದಿನ ಕಾಲದಲ್ಲೇ ಮಣ್ಣಿನ ಪಾತ್ರೆಗಳನ್ನು ತಯಾರಿಸ್ತಾ ಇದ್ರು. ಸುಮಾರು 5,000 ವರ್ಷಗಳಿಗೂ ಮೊದಲೇ ತಿರುಗುವ ಚಕ್ರಗಳನ್ನು ಉಪಯೋಗಿಸಿಕೊಂಡು ಮಣ್ಣಿನ ಪಾತ್ರೆಗಳನ್ನು ನಿರ್ಮಿಸ್ತಾ ಇದ್ರು. ಈಗ ನಾವು ವಿಡಿಯೋ ಒಂದನ್ನು ನೋಡೋಣ. ತಯಾರಾಗಿದ್ದೀರಾ? ವೆರಿ ಗುಡ್. ನೋಡಿ. ಈ ಚಕ್ರಗಳ ಸಂಶೋಧನೆ ಈಗ ನಡೆದದ್ದೇನಲ್ಲ. ಹಲವಾರು ವರ್ಷಗಳ ಹಿಂದೆ ಚಕ್ರಗಳ ಸಂಶೋಧನೆ ನಡೆದಿದೆ. ಇದು ಮಾನವನ ಇತಿಹಾಸದ ಒಂದು ಪ್ರಧಾನವಾದ ಮೈಲುಗಲ್ಲಾಗಿದೆ. ಸರಿ, ಇನ್ನು ನಿಮ್ಮ ಪಾಠ ಪುಸ್ತಕ ತೆಗಿರಿ. ಅದರಲ್ಲಿ 53ನೇ ಪುಟ ತೆಗಿರಿ. ಆ ಪಾಠ ಪುಸ್ತಕದಲ್ಲಿ 53ನೇ ಪುಟದಲ್ಲಿ ಒಂದು ಚಿತ್ರ ಕಾಣಿಸ್ತಾ ಇದೆ. ಯಾರ ಚಿತ್ರ ಅದು? ಫಾತಿಮಾ. ಅವಳು ಏನು ಮಾಡ್ತಾ ಇದ್ದಾಳೆ? ಒಂದು ಚಿತ್ರ ರಚನೆ ಮಾಡಲು ಪ್ರಯತ್ನಿಸ್ತಾ ಇದ್ದಾಳೆ. ಏನನ್ನು ಉಪಯೋಗಿಸಿದ್ದಾಳೆ ಅವಳು? ಹೌದಲ್ವಾ? ಆ ಉಪಕರಣದ ಹೆಸರು ಗೊತ್ತಾ ನಿಮಗೆ? ಅದೆಲ್ಲಿದೆ? ಹೌದು, ನಿಮ್ಮ ಕಂಪಾಸ್ ಪೆಟ್ಟಿಗೆಯಲ್ಲಿದೆ. ಏನದು? ಏನದು? ಕೈವಾರ. ನೋಡಿದ್ದೀರಲ್ವಾ? ನಿಮ್ಮ ಕಂಪಾಸು ಪೆಟ್ಟಿಗೆಯಲ್ಲಿರುವ ಕೈವಾರವನ್ನೊಮ್ಮೆ ತೋರಿಸಿ. ನೋಡಿ, ಇದೆ ಅಲ್ವಾ? ಏನಿದೆ ಇದರಲ್ಲಿ? ಇದರ ವಿಶೇಷತೆ ಏನು? ಈ ಕೈವಾರಕ್ಕೆ ಇಲ್ಲೊಂದು ಚೂಪಾದ ಮೊನೆ ಇದೆ, ಇಲ್ಲೊಂದು ತೂತಿದೆ. ಯಾಕೆ ಇದು? ಹೌದು, ಪೆನ್ಸಿಲನ್ನು ಹಾಕೊಳ್ಳಿಕ್ಕೆ ಅಲ್ವಾ? ಇದನ್ನು ಬೇಕಾದ ರೀತಿಯಲ್ಲಿ ನಮಗೆ ಅಗಲಿಸಬಹುದು. ನೋಡಿ, ಈ ಕೈವಾರವನ್ನು ಉಪಯೋಗಿಸಿಕೊಂಡು ನಾವು ಫಾತಿಮಾ ಹಾಕಿದಂತೆ ಒಂದು ಉರುಟು ಹಾಕುವ. ಎಲ್ಲರೂ ಕೈವಾರ ತೆಗೆದುಕೊಳ್ಳಿ. ತೆಗೆದ್ರಾ? ಸರಿ. ಇನ್ನು ಕೈವಾರಕ್ಕೆ ನಿಮ್ಮಲ್ಲಿರುವ ಪೆನ್ಸಿಲನ್ನು
ಹೀಗೆ ಸಿಕ್ಕಿಸ್ಕೊಳ್ಳಿ. ಇದನ್ನು ಬೇಕಾದ ಹಾಗೆ ಈ ಸ್ಕ್ರೂವನ್ನು ಟೈಟ್ ಮತ್ತು ಲೂಸ್ ಮಾಡಿಕೊಳ್ಬೋದು. ಸಿಕ್ಕಿಸಿ ಇದನ್ನು ಟೈಟ್ ಮಾಡಿಕೊಳ್ಬೇಕು. ಇದು ಬೇರೆ ಬೇರೆ ರೀತಿ ಇರ್ಬೋದು, ಇದನ್ನು ಟೈಟ್ ಮಾಡಿಕೊಳ್ಳಿ. ಈ ಪೆನ್ಸಿಲ್ನ ತುದಿಯು ಈ ಮೊನೆಯು ಸಾಧಾರಣ ಸಮಾನವಾಗಿರುವಂತೆ ನೋಡಿಕೊಳ್ಳಿ. ಇನ್ನೇನು ಮಾಡಬೇಕು? ಹೌದು, ಪುಸ್ತಕ ಬೇಕಲ್ವಾ? ನಿಮ್ಮ ಪುಸ್ತಕವನ್ನು ತೆಗೆದು ಆ ಪುಸ್ತಕದಲ್ಲಿ ಒಂದು ಖಾಲಿ ಪೇಜಿನಲ್ಲಿ ನೀವು ಈ ಕೈವಾರದ ಚೂಪಾದ ಮೊನೆಯನ್ನು ಇರಿಸಿಕೊಳ್ಬೇಕು. ಇರಿಸಿ ಇದನ್ನು ಅಲುಗಾಡಿಸಬಾರ್ದು, ಈ ಮೊನೆಯನ್ನು ಅಲುಗಾಡಿಸಬಾರ್ದು, ಪೆನ್ಸಿಲನ್ನು ಮಾತ್ರ ಸುತ್ತಲೂ ತಿರುಗಿಸಬೇಕು. ಕೈವಾರ ತೆಗೆದ್ರೆ ಇದನ್ನು ಬೇಕಾದ ರೀತಿಯಲ್ಲಿ ಅಗಲಿಸ್ಕೊಳ್ಬೋದು. ಚಿಕ್ಕ ವೃತ್ತ ಬೇಕಿದ್ರೆ ಚಿಕ್ಕದು, ದೊಡ್ಡ ವೃತ್ತ ಬೇಕಿದ್ರೆ ದೊಡ್ಡ ವೃತ್ತ. ಅದೇ ರೀತಿ ನೋಡಿ, ಇದು ಟೀಚರು ಉಪಯೋಗಿಸುವಂಥ ಇನ್ನೊಂದು ಕೈವಾರ. ಇದು ಟೀಚರ್ ಉಪಯೋಗಿಸುವಂಥದ್ದು ಬೋರ್ಡಲ್ಲಿ ರಚನೆ ಮಾಡಲಿಕ್ಕೆ ಅಥವಾ ದೊಡ್ಡ ಚಿತ್ರಗಳನ್ನು ಮಾಡಲಿಕ್ಕೆ ಈ ಕೈವಾರವನ್ನು ನಾವು ಉಪಯೋಗಿಸ್ತೇವೆ. ಇದು ನಿಮ್ಮ ಪುಸ್ತಕದಲ್ಲಿ ಚಿಕ್ಕ ವೃತ್ತವನ್ನು ರಚಿಸಲು ಉಪಯೋಗಿಸುವಂಥದ್ದು. ಇನ್ನು ಕೈವಾರದ ಚೂಪಾದ ತುದಿಯನ್ನು ನಿಮ್ಮ ಪುಸ್ತಕದಲ್ಲಿ ಹೀಗೆ ಇರಿಸಿದ್ರಾ? ಕೈವಾರವನ್ನು ಈ ರೀತಿಯಾಗಿ ಹಿಡಿದು ನಿಮಗೆ ಹೇಗೆ ಸರಿ ಆಗ್ತದೋ ಹಾಗೆ ಹಿಡೀರಿ. ಚೂಪಾದ ತುದಿಯನ್ನು ಹೀಗಿರಿಸಿ ನಿಮ್ಮ ಪೆನ್ಸಿಲನ್ನು ತಿರುಗಿಸ್ತಾ ಬನ್ನಿ. ನೋಡಿ, ಈ ರೀತಿಯಾಗಿ. ಕಾಣಿಸ್ತದ? ಈಗೊಂದು ಚಿತ್ರ ರಚನೆ ಆಯ್ತಲ್ಲ. ಇನ್ನು ನೋಡಿ, ಕೈವಾರವನ್ನು ಇನ್ನೂ ಹೆಚ್ಚು ಅಗಲಿಸಿ ಇದಕ್ಕಿಂತ ಸ್ವಲ್ಪ ದೊಡ್ಡ ವೃತ್ತವನ್ನು ರಚಿಸೋಣ. ಆದರೆ ಎಲ್ಲಿ ನಾವು ಮುಳ್ಳು ಇರಿಸಿದ್ದೇವೋ ಅಥವಾ ಚೂಪಾದ ಮೊನೆಯನ್ನು ಇರಿಸಿದ್ದೇವೋ ಅಲ್ಲೇ ಇರಿಸಿ ಇದರ ಹೊರಗಿನಿಂದ ಇನ್ನೊಂದು ವೃತ್ತವನ್ನು ಎಳೆಯೋದು ನೋಡಿ. ಕಾಣಿಸ್ತದಾ? ಇದು ಸಣ್ಣ ವೃತ್ತ ಆಯಿತು, ಇದು ದೊಡ್ಡದಾಯಿತು. ಇನ್ನು ಸಣ್ಣದು ಬೇಕಿದ್ರೆ ಏನು ಮಾಡಬೇಕು ನಾವು? ಸಣ್ಣದು ಮಾಡೋಣ. ಇನ್ನೊಂದು ಸಣ್ಣ ವೃತ್ತವನ್ನು ಎಳೆದು ನೋಡೋಣ. ನೋಡಿಲಿ, ಇಲ್ಲಿ ನೋಡಿ, ಕಾಣಿಸ್ತದ? ನೋಡಿ, ನಾವು ವೃತ್ತವನ್ನು ರಚಿಸುವಾಗ, ಇದೊಂದು ವೃತ್ತಾಕೃತಿ ಅಲ್ವಾ? ಈ ವೃತ್ತವನ್ನು ರಚಿಸುವಾಗ ನಮ್ಮ ಕೈವಾರದ ಮೊನೆಯು, ಈ ಮೊನೆ ಇದು ಚುಚ್ಚುವ ಈ ಬಿಂದು ಇದೆ ಅಲ್ವಾ, ಅದನ್ನು ವೃತ್ತ ಕೇಂದ್ರ ಎನ್ನುತ್ತೇವೆ. ಹೇಳ್ಬೋದೊಮ್ಮೆ? ವೃತ್ತವನ್ನು ರಚಿಸುವಾಗ ಕೈವಾರದ ಮೊನೆಯು ಚುಚ್ಚುವ ಬಿಂದುವನ್ನು ವೃತ್ತ ಕೇಂದ್ರ ಎನ್ನುತ್ತೇವೆ. ಒಂದು ವೃತ್ತ ಕೇಂದ್ರದಿಂದ ವ್ಯತ್ಯಸ್ತ ಗಾತ್ರದ ವೃತ್ತಗಳನ್ನು ರಚಿಸಬಹುದಲ್ವಾ? ನಾವೀಗ ನೋಡಿದ್ದೇವೆ. ನೋಡಿ, ಇದೇ ಒಂದು ವೃತ್ತ ಕೇಂದ್ರದಿಂದ ಚಿಕ್ಕದು, ಅದಕ್ಕಿಂತ ದೊಡ್ಡದು, ಅದಕ್ಕಿಂತ ದೊಡ್ಡದು, ವ್ಯತ್ಯಸ್ತ ಗಾತ್ರದ ವೃತ್ತಗಳನ್ನು ರಚಿಸಿ ಆಯಿತು. ಇದರಲ್ಲಿ ಇನ್ನೊಂದು ವಿಶೇಷತೆ ಇದೆ. ಏನದು? ವೃತ್ತ ಕೇಂದ್ರದಿಂದ ವೃತ್ತಕ್ಕಿರುವ ದೂರವು ಹೆಚ್ಚಾದಂತೆ ವೃತ್ತದ ಗಾತ್ರವೂ ಹೆಚ್ಚಾಗುವುದು. ಇಲ್ಲಿ ನೋಡಿ, ಇದು ವೃತ್ತ ಕೇಂದ್ರ. ನೆನಪಿಟ್ಕೊಳ್ಳಿ, ಮರ್ತೋಗ್ಬೇಡಿ. ಇದು ವೃತ್ತ ಕೇಂದ್ರ. ಇಲ್ಲಿ ನಾವು ವೃತ್ತ ರಚನೆ ಮಾಡಿದ್ದು ಅಲ್ವಾ? ಈ ಕೇಂದ್ರದಿಂದ ವೃತ್ತಕ್ಕಿರುವ ದೂರವನ್ನು ನಾವೊಂದು ಹೆಸರಿನಿಂದ ಕರಿತೇವೆ. ಕೇಳಿದ್ದೀರಾ? ವೃತ್ತದ ತ್ರಿಜ್ಯ. ವೃತ್ತ ಕೇಂದ್ರದಿಂದ ವೃತ್ತಕ್ಕಿರುವ ದೂರವನ್ನು ವೃತ್ತದ ತ್ರಿಜ್ಯ ಎನ್ನುವರು. ಒಂದು ವೃತ್ತಕ್ಕೆ ಎಷ್ಟು ತ್ರಿಜ್ಯಗಳನ್ನು ಎಳಿಬಹುದು? ಹೌದು, ಹಲವಾರು ತ್ರಿಜ್ಯಗಳನ್ನು ಎಳಿಬಹುದು. ಹೇಗೆ ತ್ರಿಜ್ಯಗಳನ್ನು ಎಳೆಯುವುದು? ಏನು ಬೇಕು ನಮಗೆ? ಸ್ಕೇಲ್ ಬೇಕಲ್ವಾ? ಸ್ಕೇಲನ್ನು ಉಪಯೋಗಿಸಿಕೊಂಡು ನಾವು ತ್ರಿಜ್ಯವನ್ನು ಎಳೆಯಬಹುದು. ನೋಡಿ, ವೃತ್ತ ಕೇಂದ್ರ ಇದು ವೃತ್ತದ ಭಾಗ. ಇಲ್ಲಿಂದ ನಾವು ಸ್ಕೇಲನ್ನು ಉಪಯೋಗಿಸಿಕೊಂಡು ನಾವು ತ್ರಿಜ್ಯವನ್ನು ಎಳೆದು ನೋಡೋಣ. ನೋಡಿಲ್ಲಿ ಸರಿಯಾಗಿರಿಸಬೇಕು. ಕಾಣಿಸ್ತದ? ವೃತ್ತ ಕೇಂದ್ರದಿಂದ ವೃತ್ತಕ್ಕಿರುವ ದೂರ, ಇಲ್ಲಿಂದ ಇಲ್ಲಿಗಿರುವ ದೂರ, ಇದು ತ್ರಿಜ್ಯ. ಇದು ಒಂದು ತ್ರಿಜ್ಯ.
ಇನ್ನು ನಮಗೆ ಎಳಿಲಿಕ್ಕೆ ಸಾಧ್ಯ ಇಲ್ವಾ? ಧಾರಾಳ ಎಳಿಬಹುದಲ್ವಾ? ನೋಡುವ, ಒಂದೆರಡು ಎಳೆದು ನೋಡುವ. ಇನ್ನೊಂದು ತ್ರಿಜ್ಯ, ಇನ್ನೊಂದು ತ್ರಿಜ್ಯ ಆಯಿತು. ನೋಡಿದ್ರಾ? ಇನ್ನು ತ್ರಿಜ್ಯಗಳನ್ನು ಎಳೆಯೋದಕ್ಕೆ ಸಾಧ್ಯ ಇದೆಯಲ್ಲ? ಸಾಧ್ಯ ಇದೆ. ಹಾಗಾದರೆ ನೀವು ವೃತ್ತವನ್ನು ರಚಿಸಬೇಕು. ವೃತ್ತವನ್ನು ರಚಿಸಿ ಏನು ಮಾಡಬೇಕು? ತ್ರಿಜ್ಯಗಳನ್ನು ಎಳಿಬೇಕು. ಅದೇ ರೀತಿ ವೃತ್ತ ಕೇಂದ್ರದಿಂದ ಹಲವಾರು ವೃತ್ತಗಳನ್ನು ಹೀಗೆ ನೀವು ರಚಿಸಬೇಕು. ಈ ವೃತ್ತದಲ್ಲಿ ನಮಗೆ ವೃತ್ತ ಕೇಂದ್ರದಿಂದ ಇಲ್ಲಿಗಿರೋ ದೂರ ಎಷ್ಟು ಅಂತ ಗೊತ್ತಾಯಿತು. ಪ್ಲೇಟನ್ನು ಉಪಯೋಗಿಸಿಕೊಂಡು ಮಾಡಿದಂತಹ ಈ ವೃತ್ತದಲ್ಲಿ ಅದು ಗೊತ್ತಾಯ್ತಾ? ಇದಕ್ಕೆ ವೃತ್ತ ಕೇಂದ್ರ ಇದೆಯಾ? ಇದರ ಅಳತೆ ನಮಗೆ ಸರಿಯಾಗಿ ಕಂಡುಹಿಡಿಯಲು ಸಾಧ್ಯವೇ? ವೃತ್ತ ಕೇಂದ್ರ ಇದಕ್ಕೆ ಇಲ್ಲ, ಮಧ್ಯಬಿಂದು ಇಲ್ಲ. ನಾವು ಕಂಡುಹಿಡಿಬೇಕಷ್ಟೇ. ಕಂಡುಹಿಡಿದ ಮೇಲೆ ನಮಗೆ ಇದನ್ನು ಅಳೆಯಲು ಸಾಧ್ಯ. ಆದರೆ ಇದು ಹಾಗಲ್ಲ. ನಾವು ಒಂದು ನಿರ್ದಿಷ್ಟ ಅಳತೆಯಲ್ಲಿ ನಾವು ರಚಿಸಿದಂತಹ ಒಂದು ವೃತ್ತ ಆದ ಕಾರಣ ಈ ವೃತ್ತ ಕೇಂದ್ರದಿಂದ ವೃತ್ತಕ್ಕಿರುವ ದೂರ ಅಥವಾ ವೃತ್ತದ ತ್ರಿಜ್ಯ ಎಷ್ಟು ಎಂಬುದನ್ನು ನಮಗೆ ಕಂಡುಹಿಡಿಯಲು ಸಾಧ್ಯ. ಹೇಗೆ ಕಂಡುಹಿಡಿಬಹುದು? ಹೌದು, ಸ್ಕೇಲನ್ನು ಉಪಯೋಗಿಸ್ಕೊಂಡಲ್ವಾ? ಸ್ಕೇಲನ್ನು ಇರಿಸಿ ನಾವು ವೃತ್ತದ ತ್ರಿಜ್ಯ ಎಷ್ಟು ಎಂಬುದನ್ನು ಕಂಡುಹಿಡಿಯುವುದು ಹೇಗೆ? ಯಾವುದಾದ್ರೂ ಒಂದು ತ್ರಿಜ್ಯವನ್ನು ತೆಗೆದುಕೊಳ್ಳಿ. ವೃತ್ತ ಕೇಂದ್ರದಲ್ಲಿ ನಿಮ್ಮ ಸ್ಕೇಲಿನ 0 ಬಿಂದುವಿನಿಂದ ಆರಂಭಿಸಬೇಕು. ಈ 0 ಅಥವಾ ಸೆಂಟಿಮೀಟರ್ ಅಂತ ಇರ್ತದೆ. ಅಲ್ಲಿ 0 ಅಂತ ಸಂಖ್ಯೆ ಇಲ್ಲದಿದ್ದರೆ 1ರಿಂದ ಈಚೆಗಿರುವಂತಹ ಕೊನೆಯ ಗೆರೆ 10 ಮಿಲಿಮೀಟರ್ ಸೆಂಟಿಮೀಟರ್ ಅಂತ ಇರ್ತದೆ. ಅಲ್ಲಿ ಸರಿಯಾಗಿ ನೀವು ಸ್ಕೇಲನ್ನು ಇರಿಸಿ, ವೃತ್ತ ಕೇಂದ್ರದಿಂದ ಸ್ಕೇಲನ್ನು ಇರಿಸಿ ವೃತ್ತದ ಭಾಗಕ್ಕೆ ನೋಡಿ. ನನ್ನ ವೃತ್ತದ ತ್ರಿಜ್ಯ 8 ಸೆಂಟಿಮೀಟರ್ ಆಗಿದೆ. 8 ಸೆಂಟಿಮೀಟರ್ 8 ಸೆಂಟಿಮೀಟರ್ ಆಗಿದೆ ವೃತ್ತದ ತ್ರಿಜ್ಯ. ಅದೇ ರೀತಿ ನೀವು ರಚಿಸಿದ ಕೈವಾರವನ್ನು ಉಪಯೋಗಿಸಿಕೊಂಡು ನೀವು ರಚಿಸಿದ ವೃತ್ತದ ತ್ರಿಜ್ಯ ಎಷ್ಟು ಎಂಬುದನ್ನು ಅಳೆದು ಬರಿಬೇಕು. ಮಾಡ್ತೀರಲ್ವಾ? ವೃತ್ತ ಕೇಂದ್ರದಿಂದ ಎಳೆದ ವ್ಯತ್ಯಸ್ತ ದೂರಕ್ಕನುಸರಿಸಿ ಎಳೆದಂತಹ ಈ ವೃತ್ತಗಳ ತ್ರಿಜ್ಯಗಳು ಎಷ್ಟು ಎಂಬುದನ್ನು ಕೂಡ ನೀವು ಅಳೆದು ನೋಡಬೇಕು. ಈಗ ವೃತ್ತದ ತ್ರಿಜ್ಯ ಏನು ಎಂಬುದನ್ನು ನೀವು ಕಲ್ತಾಯಿತು. ಅದನ್ನು ಅಳೆಯುವುದು ಹೇಗೆ ಎಂಬುದನ್ನು ಕಲ್ತಾಯಿತು. ಈಗ ನಮಗೆ ಒಂದು ನಿರ್ದಿಷ್ಟ ಅಳತೆಯ ತ್ರಿಜ್ಯವನ್ನು ನೀಡಿದರೆ ನಮಗೆ ವೃತ್ತವನ್ನು ರಚಿಸಬಹುದಲ್ಲ? ಖಂಡಿತವಾಗಿ ರಚಿಸಬಹುದು. ನಾವೀಗ 12 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ವೃತ್ತವನ್ನು ರಚಿಸೋಣ. ಏನು ಮಾಡಬೇಕು? ಎಲ್ಲರೂ ಸ್ಕೇಲು ತೆಗೆದುಕೊಳ್ಳಿ. ತೆಗೆದ್ರಾ? ಸರಿ. ಕೈವಾರದಲ್ಲಿ ಪೆನ್ಸಿಲನ್ನು ಹಾಕಿ ತಯಾರಾಗಿದ್ದೀರಲ್ವಾ? ಈಗ ಕೈವಾರದ ಚೂಪಾದ ಮೊನೆಯನ್ನು 0 ಸೆಂಟಿಮೀಟರ್ನಲ್ಲಿ ಇರಿಸಿ. 12 ಸೆಂಟಿಮೀಟರ್ನಲ್ಲಿ ಪೆನ್ಸಿಲಿನ ಮೊನೆಯನ್ನು ಇರಿಸಿ. ಸಿಕ್ಕಿತಾ? ಇನ್ನೇನು ಮಾಡಬೇಕು? ನಿಮ್ಮ ಪುಸ್ತಕದಲ್ಲಿ ಕೈವಾರದ ಚೂಪಾದ ಮೊನೆಯನ್ನು ಇರಿಸಿ ಪೆನ್ಸಿಲನ್ನು ಸುತ್ತಲೂ ತಿರುಗಿಸಿ. ಏನಾಯ್ತು? ಈಗ ಒಂದು ವೃತ್ತ ರಚನೆ ಆಯ್ತಾ? ಇನ್ನು ಇದಕ್ಕಿಂತಲೂ ದೊಡ್ಡದಾದಂತಹ ಒಂದು ವೃತ್ತವನ್ನು ನಾವು ಅದೇ ವೃತ್ತ ಕೇಂದ್ರದಿಂದಲೂ ರಚನೆ ಮಾಡ್ಬೋದು. ಏನು ಮಾಡಬೇಕು? ಕೈವಾರವನ್ನು ಸ್ವಲ್ಪ ಅಗಲಿಸಿ ಸ್ಕೇಲಲ್ಲಿ ನಿಮಗೆ ಬೇಕಾದ ಅಳತೆಯನ್ನು ತೆಗೆದು ನಾವು ವೃತ್ತವನ್ನು ಮಾಡ್ಬೋದು. ನಿಮ್ಮ ಪುಸ್ತಕದಲ್ಲಿ ಮಾಡುವಾಗ ಅತಿ ದೊಡ್ಡ ಅಳತೆಯನ್ನು ತೆಗೆದರೆ ಸಾಧ್ಯ ಇಲ್ಲ. ಯಾಕೆಂದರೆ ನಿಮ್ಮ ಪುಸ್ತಕ ಚಿಕ್ಕದು. ಆದ ಕಾರಣ ಸಣ್ಣ ಅಳತೆಯನ್ನು ತೆಗೆದುಕೊಂಡು ಈ ವೃತ್ತ ಕೇಂದ್ರದಿಂದ ದೂರದಲ್ಲಿ ಒಂದು ವೃತ್ತವನ್ನು ಎಳೆಯಿರಿ. ಈಗೇನಾಯಿತು? ವೃತ್ತದ ಗಾತ್ರ ಹೆಚ್ಚಾಯಿತು ಅಲ್ವಾ? ವೃತ್ತದ ಗಾತ್ರ ಹೆಚ್ಚಾದಂತೆ ವೃತ್ತ ಕೇಂದ್ರದಿಂದ
ವೃತ್ತಕ್ಕಿರುವ ದೂರವೂ ಹೆಚ್ಚಾಯಿತು ನೋಡಿ. ಇಲ್ಲಿಂದ ವೃತ್ತ ಕೇಂದ್ರದಿಂದ ವೃತ್ತಕ್ಕಿರುವ ದೂರವನ್ನು ಏನು ಅಂತ ಹೇಳ್ತೇವೆ ನಾವು? ತ್ರಿಜ್ಯ ಎಂದು ಕರೆಯುತ್ತೇವೆ. ನೋಡಿ, ವೃತ್ತ ಕೇಂದ್ರದಿಂದ ನಾನೊಂದು ತ್ರಿಜ್ಯವನ್ನು ಎಳೆದಿದ್ದೇನೆ. ನೋಡಿಲಿ, ಈ ವೃತ್ತ ಕೇಂದ್ರದಿಂದ ತ್ರಿಜ್ಯಕ್ಕಿರುವ ದೂರ ಎಷ್ಟು ಅಂತ ಅಳೆದು ನೋಡೋಣ. 12 ಸೆಂಟಿಮೀಟರ್. ಎಷ್ಟು? 12 ಸೆಂಟಿಮೀಟರ್. ಅದೇ ರೀತಿ ಇದೇ ವೃತ್ತ ಕೇಂದ್ರದಿಂದ ದೂರದಲ್ಲಿರುವ ಇನ್ನೊಂದು ವೃತ್ತದ ತ್ರಿಜ್ಯ ಎಷ್ಟು ಎಂಬುದನ್ನು ನೋಡೋಣ. ಇದು 17.5 ಸೆಂಟಿಮೀಟರ್ ಆಗಿದೆ. ಎಷ್ಟು? 17.5 ಸೆಂಟಿಮೀಟರ್. ನೋಡಿ, ಎಷ್ಟು ವ್ಯತ್ಯಾಸ ಇದೆ ಅಲ್ವಾ? ಹಾಗಿದ್ರೆ ವೃತ್ತ ಕೇಂದ್ರದಿಂದ ವೃತ್ತಕ್ಕಿರುವ ದೂರಕ್ಕನುಸರಿಸಿ ನಾವು ತ್ರಿಜ್ಯವನ್ನು ಅಳೆಯಬಹುದು. ಈಗ ಅರ್ಥ ಆಯ್ತಾ ನಿಮಗೆ? ಇದೇ ರೀತಿಯಲ್ಲಿ ಪಾಠಪುಸ್ತಕದಲ್ಲಿ ನೀಡಿರುವಂಥ ಕೆಲವು ಚಟುವಟಿಕೆಗಳನ್ನು ನೋಡೋಣ. ಅವುಗಳನ್ನು ನೀವು ಸ್ವತಃ ಮಾಡಬೇಕು. ಪಾಠಪುಸ್ತಕದ 55ನೇ ಪುಟದಲ್ಲಿ ನೀಡಿರುವಂತಹ ಚಿತ್ರದಲ್ಲಿರುವ ವೃತ್ತದ ತ್ರಿಜ್ಯವನ್ನು ಅಳೆದು ಬರೆಯಿರಿ ಎಂಬ ಚಟುವಟಿಕೆಯನ್ನು ನೀವು ಮಾಡಬೇಕು. ಅಲ್ಲೊಂದು ವೃತ್ತವನ್ನು ನೀಡಿದ್ದಾರೆ. ಆ ವೃತ್ತದ ಕೇಂದ್ರ ಬಿಂದುವನ್ನು ಗುರುತಿಸಿದ್ದಾರೆ. ಅಲ್ಲಿಂದ ವೃತ್ತಕ್ಕೊಂದು ಗೆರೆ ಎಳೆದು ಆ ತ್ರಿಜ್ಯವನ್ನು ಅಳೆದು ಬರೆಯಿರಿ. ಮುಂದಿನದ್ದು, 5 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ವೃತ್ತವನ್ನು ರಚಿಸಿರಿ. ಮುಂದೆ 3 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ವೃತ್ತವನ್ನು ರಚಿಸಿರಿ. ಕೇಂದ್ರದಿಂದ 5 ಸೆಂಟಿಮೀಟರ್ ದೂರದಲ್ಲಿರುವ ಬಿಂದು ಈ ವೃತ್ತದ ಒಳಗಿದೆಯೇ ಹೊರಗಿದೆಯೇ ಎಂಬ ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡಿ, ರಚನೆ ಮಾಡಿ ನೋಡಿ, ಆದ ಮೇಲೆ ನಿಗಮನಕ್ಕೆ ತಲುಪಿ. ಈ 3 ಲೆಕ್ಕಗಳನ್ನು ನೀವು ಮಾಡಬೇಕು. ಹಾಗಾದರೆ ಇಂದಿನ ಕ್ಲಾಸನ್ನು ಇವತ್ತು ಕೊನೆಗೊಳಿಸೋಣ. ಎಲ್ಲರಿಗೂ ಧನ್ಯವಾದಗಳು.